ಹರಿಃ ಓಂ ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬೃಂಹಿತಾನ್ ಸತ್ಶಾಸ್ತ್ರಪ್ರವಚನಾಸಕ್ತಾನ್ ಎಲಮೆಲ್ಯಾರ್ಯಾನ್ ಗುರೂನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುರ್ಮಮ. ಹರಿಃ ಓಂ. ಶ್ರೀಶಾಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಮಾ ಬ್ರಹ್ಮ ರುದ್ರ ಇಂದ್ರಾದಿವಂದ್ಯ ಭಕ್ತವತ್ಸಲ ಭವರೋಗ ವೈದ್ಯ ಶರಣಾಗತ ವಜ್ರ ಪಂಜರ ಆಪದ್ಬಾಂಧವಾನಾಥ ಬಂಧೋ ನಿಮಿತ್ತ ಬಂಧೋ ಪತಿತ ಪಾವನ ಮಹಾರೋಗ ನಿವಾರಣ ಮಹಾದುರಿತ ನಿವಾರಣ ಮಹಾಭಯ ನಿವಾರಣ ಮಹಾಬಂಧ ವಿಮೋಚನ ಭಯಕೃದ್ಭಯ ವಿನಾಶನ ಕೃಪಾವಾರಿಧಿ ದೇವದೇವೋತ್ತಮ ದೇವಶಿಖಾಮಣಿ ಕಪಟ ನಾಟಕ ಸೂತ್ರಧಾರ ನಿತ್ಯರುಳು ನಿತ್ಯ ಸತ್ಯ ಸಂಕಲ್ಪ ಮುಕ್ತ ಮುಕ್ತನಿಯಾಮಕ ಮೋಕ್ಷದುರಾಸ ವೈಕುಂಠಪತಿ ವೈಕುಂಠ ವಿಹಾರಿ ತ್ರಿಧಾಮ ತ್ರಿಗುಣ ವಜ್ಜಿತ ಜಗಜ್ಜನ್ಮಾದಿ ಕಾರಣ ಜಗತ್ಪತೆ ಜಗದತ್ಯಂತ ಭಿನ್ನ ಜಗದೀಶ ಜಗದುದ್ಧಾರ ಜಗತ್ಸ್ವಾಮಿ ಜಗದ್ವಿಲಕ್ಷಣ ಜಗದ್ವಿಲಕ್ಷಣ ಜಗದ್ವಿಲಕ್ಷಣ. ಶ್ರೀ ಪುರಂದರದಾಸರು ರಚಿಸಿದ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬ ಗದ್ಯದಲ್ಲಿ 33ನೇ ಗದ್ಯ ಜಗದ್ವಿಲಕ್ಷಣ. ಇಲ್ಲಿ ನಾವು ತಿಳಿಯಬೇಕಾದ್ದು ಏನು? ಜಗದ್ವಿಲಕ್ಷಣ ಹೇಗೆ? ಹಿಂದೆ ನಾವು ಜಗತ್ ಮತ್ತು ವಿಲಕ್ಷಣ ತಿಳ್ಕೊಂಡಿದ್ದೀವಿ. ಈ ಹೇಗೆ ವಿಲಕ್ಷಣ ಆಗ್ತಾನೆ ಅನ್ನೋದನ್ನ ಶಾಸ್ತ್ರ ಹಿನ್ನೆಲೆಯಲ್ಲಿ ನಾವು ಚಿಂತಿಸಬೇಕಾಗಿದೆ. ಜಗತ್ ಅಂದರೆ ಜೀವ ಸಮೂಹ ಹಾಗೂ ಜಡ ಎಂದು ತಿಳಿದಾಗ ಇದು ಅಸ್ವತಂತ್ರ ಎಂಬುದು ನಮಗೆ ಅರಿವಾಗತ್ತೆ. ಏಕೆಂದರೆ ನಮ್ಮನ್ನು ನಾವು ನಿಯಂತ್ರಿಸುತ್ತಿಲ್ಲ, ನಾವೇ ಹುಟ್ಟಿ ಬಂದಿಲ್ಲ. ಸಾಯಲು ಯಾರಿಗೂ ಇಷ್ಟವಿಲ್ಲದಿದ್ದರೂ ಸಾಯುತ್ತಿದ್ದೇವೆ. ಇದು ಅಸ್ವತಂತ್ರ ಲಕ್ಷಣ. ಭಗವಂತ ಸ್ವತಂತ್ರ, ತನ್ನ ಮೇಲೆ ತಾನು ನಿಂತಿದ್ದಾನೆ, ತನ್ನನ್ನು ತಾನೇ ನಿಯಂತ್ರಿಸಿಕೊಳ್ಳುತ್ತಿದ್ದಾನೆ. ತನ್ನ ಸತ್ತ ಅಂದರೆ ಇರುವಿಕೆ, ಪ್ರವೃತ್ತಿ ಮತ್ತು ಕ್ರಿಯೆಗಳು ಹಾಗೂ ಪ್ರಮಿತಿ, ತನ್ನ ಜ್ಞಾನ ತನ್ನ ಅಧೀನದಲ್ಲೇ ಇರುವುದಾಗಿದೆ. ಇದು ಸ್ವತಂತ್ರ ಲಕ್ಷಣ. ಇದನ್ನು ನೀವು ಹೇಗೆ ಅರ್ಥ ಮಾಡಿಕೊಂಡಿರಿ ಅಂತ ಕೇಳಿದ್ರೆ, ಗುರುಗಳು ಶ್ರೀ ಪುರಂದರದಾಸ ಸಮಕಾಲೀನರಾಗಿರತಕ್ಕಂಥ ಶ್ರೀ ವ್ಯಾಸತೀರ್ಥರು ತಮ್ಮ ಗ್ರಂಥದಲ್ಲಿ ವಿಶೇಷವಾಗಿ ಚಿಂತಿಸಿ ಅನುಗ್ರಹಿಸಿದ್ದಾರೆ. ಭಗವಂತ ಸ್ವತಂತ್ರ ಮತ್ತು ಜೀವರು ಅಸ್ವತಂತ್ರ. ಅಸ್ವತಂತ್ರ ಎಂಬುದು ಪ್ರತ್ಯಕ್ಷ, ಸ್ವತಂತ್ರ ಎನ್ನುವುದು ಪ್ರತ್ಯಕ್ಷವಲ್ಲ. ಅದು ಅನುಮಾನ ಮತ್ತು ಆಗಮದಿಂದ ಸಿದ್ಧ. ಹೇಗೆ ನಮಗೆ ಅಸ್ವತಂತ್ರ ಪ್ರತ್ಯಕ್ಷ ಮತ್ತು ಸ್ವತಂತ್ರ ಅನ್ನೋದು ಪ್ರತ್ಯಕ್ಷವಲ್ಲವೋ, ಭಗವಂತನಿಗೆ ಪ್ರತ್ಯಕ್ಷ ಎಂಬುದು ಸ್ವತಂತ್ರ ಎಂಬುದು ಪ್ರತ್ಯಕ್ಷ, ಮತ್ತು ಅಸ್ವತಂತ್ರ ಅನ್ನೋದು ಅಪ್ರತ್ಯಕ್ಷ. ಭಗವಂತನಿಗೆ ಯಾವುದೋ ಪ್ರತ್ಯಕ್ಷ ಎಂಬುದು ಇಲ್ಲವೇ ಇಲ್ಲ. ಅವನಿಗೆ ಅತ್ಯಂತ ಸ್ಫುಟವಾದ ಜ್ಞಾನ. ನಮ್ಮ ತಿಳುವಳಿಕೆಗಾಗಿ ನಮಗೆ ಒಂದು ಭಾವರೂಪ ಮತ್ತು ಅಭಾವರೂಪ. ನಮ್ಮಲ್ಲಿ ಭಾವರೂಪವಾಗಿ ಅಸ್ವತಂತ್ರವಿದೆ ಮತ್ತು ಅಭಾವ ರೂಪದಲ್ಲಿ ಸ್ವತಂತ್ರ ಇದೆ. ಅಂದ್ರೇನು? ಭಗವಂತನಲ್ಲಿ
ಭಾವರೂಪದಲ್ಲಿ ಸ್ವತಂತ್ರ ಇದೆ ಅಷ್ಟೇ. ಅಭಾವ ರೂಪ ಎಂಬತಕ್ಕಂಥದ್ದು ಭಗವಂತನಲ್ಲಿ ಕೂಡುವುದೇ ಇಲ್ಲ. ಏಕೆ? ಅವನ ಸ್ವತಂತ್ರ. ಇದನ್ನು ಹೇಗೆ ಅರ್ಥ ಮಾಡಿಕೊಳ್ಳಬಹುದು? ಇದನ್ನ ಕೆಲವು ಉದಾಹರಣೆಗಳಿಂದ ನಾವು ತಿಳ್ಕೋಬಹುದು. ನೋಡಿ, ಒಂದು ಮಗು ಹುಟ್ಟಲು ತಂದೆ ತಾಯಿಯ ನೆರವು ಬೇಕು. ಮರ ಬೆಳೆದು ನಿಲ್ಲಲು ಭೂಮಿ ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು. ನದಿಯಲ್ಲಿ ನೀರು ಹರಿಯಲು ವಿಶಾಲವಾದ ಭೂಮಿ ದಾರಿ ಮಾಡಿಕೊಡಬೇಕು. ಹೀಗೆ ಒಂದನ್ನು ಇನ್ನೊಂದನ್ನು ಅವಲಂಬಿಸಿಯೇ ಬಾಳುವುದು ಜೀವರ ಲಕ್ಷಣ. ಜೀವ ಅಂದರೆ ಹಿಂದೆ ನಾವು ಚಿಂತಿಸಿದ್ದೇವೆ, ಉಪಜೀವ್ಯ, ಇನ್ನೊಂದನ್ನು ಅವಲಂಬಿಸಿ ಬಾಳುವುದೇ ಜೀವನ ಲಕ್ಷಣ. ಆದ್ದರಿಂದ ತೃಣಾದಿ ಬ್ರಹ್ಮದೇವರ ಪರ್ಯಂತವಾಗಿ ಜೀವರು ಅಂತ ಏನು ನಾವು ಹೇಳುತ್ತಿದ್ದೇವೆ, ಅದು ಕರೆಯುತ್ತಿದ್ದೇವೆ, ನೋಡುತ್ತಿದ್ದೇವೆ, ಎಲ್ಲವೂ ಇನ್ನೊಂದು ಜೀವರನ್ನು, ಇನ್ನೊಬ್ಬರನ್ನು ಅವಲಂಬಿಸಿಯೇ ಬದುಕುತ್ತಿದ್ದಾರೆ. ಆದ್ದರಿಂದ ಇವರನ್ನು ಜೀವ ಅಂತ ಹೆಸರು. ಇದನ್ನ ಹೇಗೆ ತಿಳಿಯೋದು? ನಾವು ಕಾಣಿಸಿಕೊಳ್ತಾ ಇದ್ದೇವೆ. ನಮಗೆ ಕಾಣಿಸಿಕೊಳ್ಳದ ಭಗವಂತ ನಮಗೆ ಆಶಯ ಕೊಟ್ಟಿದ್ದಾನೆ. ಅವನನ್ನು ಅವಲಂಬಿಸಿ ನಾವು ಬದುಕಿದ್ದೇವೆ ಎಂದರ್ಥ. ಉದಾಹರಣೆಗೆ ನಾವು ಉಸಿರಾಡ್ತಾ ಇಲ್ಲ, ಹಾಗೂ ಉಸಿರಾಡ್ತಾ ಇದ್ದೇವೆ. ಹೇಗೆ? ನೀವೇ ತಿಳಿದುಕೊಳ್ಳಿ. ಉಸಿರಾಡಲು ನೀವು ಸಮರ್ಥರೇನು? ಉಸಿರಾಡಲು ಸಮರ್ಥರಾದರೆ ಯಾಕೆ ಒಂದಿನ ಉಸಿರು ನಿಲ್ಲಬೇಕು? ಹಾಗಾದರೆ ಉಸಿರು ನಡೆಯುತ್ತಿದ್ದಲ್ಲ, ಹೇಗೆ ಸಾಧ್ಯ? ಭಗವಂತನಿಂದ ಸಾಧ್ಯ. ಇಷ್ಟೇ. ಭಗವಂತನದು ತೀರಾ ವಿಲಕ್ಷಣವಾಗಿದ್ದು ಜೀವರು ತಿಳಿಯಲು ಅಸಮರ್ಥರಾಗಿದ್ದಾರೆ. ನೋಡಿ, ನಮ್ಮ ಪ್ರತಿಯೊಂದು ಚೇಷ್ಟಾ, ಕ್ರಿಯಾ, ಜ್ಞಾನ ಎಲ್ಲವೂ ಭಗವಂತನ ಅಧೀನದಲ್ಲೇ ಇರುವುದು. ನಮ್ಮಲ್ಲಿ ನಡೆಯುತ್ತಿದೆ, ನಾವು ಭ್ರಮಿಸುತ್ತಿದ್ದೇವೆ ನಮ್ಮಿಂದವೇ ನಡೆಯುತ್ತಿದೆ ಅಂತೇಳಿ. ಎಲ್ಲಿ ತನಕ ಭ್ರಮೆ? ಅಜ್ಞಾನ ಇರುವ ತನಕ ಭ್ರಮೆ. ಯಾವಾಗ ನಮಗೆ ಶುದ್ಧ ಜ್ಞಾನ ಉಂಟಾಗುತ್ತೋ, ಅಂದರೆ ತಿಳುವಳಿಕೆ, ಅಂತಃಕರಣ ಶುದ್ಧಿ ಹೊಂದಿ ನಮಗೆ ಸಂಪೂರ್ಣ ಜ್ಞಾನ ತಿಳಿಯುತ್ತೋ, ಅದೇ ಅಪರೋಕ್ಷ ಜ್ಞಾನ ಎಂದು ಹೆಸರು. ಆಗ ಭಗವಂತನೇ ನಮ್ಮಲ್ಲಿ ನಿಂತು ನಡೆಸುತ್ತಿದ್ದಾನೆ ಎಂಬತಕ್ಕಂಥ ವಿಶೇಷವಾದ ಜ್ಞಾನ ನಮಗೆ ಬರುತ್ತೆ. ಅಲ್ಲಿಯ ತನಕೂ ಎಲ್ಲ ಜೀವರು ಭ್ರಮೆಯಲ್ಲೇ ಬದುಕುತ್ತಿರುತ್ತಾರೆ. ನಾನೇ ಮಾಡಿದೆ, ನಾನೇ ಹೇಳಿದೆ, ನಾನೇ ಕೇಳುತ್ತಿದ್ದೇನೆ, ನನ್ನಿಂದಲೇ ಎಲ್ಲವೂ ಎಂಬತಕ್ಕಂಥ ಎಲ್ಲ ಜ್ಞಾನವು ಭ್ರಮೆಯೇ. ಏಕೆಂದರೆ ಈ ಭ್ರಮೆಗೆ ಬಾಧವಿದೆ. ಹೇಗೆ? ನಾಳೆ ಸಾಯ್ತಾ ಇದ್ದೀವಲ್ಲ, ಎಲ್ಲವೂ ನಮ್ಮಿಂದಲೇ. ಆದರೆ ಯಾಕೆ ಸಾವನ್ನು ತಡೆಗಟ್ಟಲಿಲ್ಲ? ಇದಕ್ಕೆ ಉತ್ತರ ಏನು? ನಾವು ಇಂದಿನ ಅಲ್ಲಿನ ತನಕ ಭ್ರಮೆಯಲ್ಲೇ ಬಾಳಿದೆವು ಅಂತ ಅರ್ಥ. ಅತ್ಯಂತ ಶ್ರೇಷ್ಠಳಾದ ಲಕ್ಷ್ಮೀದೇವಿಯರು ಭಗವಂತನನ್ನು ಸಾಕಲ್ಯರ ಅರ್ಥ ಮಾಡಿಕೊಳ್ಳಲಾರಳು. ಬ್ರಹ್ಮಾದಿ ದೇವತೆಗಳಿಗೂ ಯಥಾಯೋಗ್ಯ ಅರಿಯಬಲ್ಲರು. ರಾಜಸ ತಾಮಸ ಜೀವರು ಎಂದಿಗೂ ಅರಿಯಲಾರರು. ಹೀಗೆ ಭಗವಂತ ಕೇವಲ ಜಗತ್ತಿಗಿಂತ ಭಿನ್ನ ಮಾತ್ರವಲ್ಲ, ಜಗತ್ತಿನಲ್ಲಿರದ ಪ್ರತಿ ಜೀವರಿಗೂ ಪ್ರತಿ ಕಣಗಳಿಗೂ ಭಿನ್ನನಾಗಿದ್ದಾನೆ. ಇದನ್ನು ಜಗದ್ವಿಲಕ್ಷಣ ಶಬ್ದದಿಂದ ಕಿಂಚಿತ್ ಅರಿವು ಮಾಡಿಕೊಳ್ಳಬಹುದಾಗಿದೆ. ಉದಾಹರಣೆಗೆ, ನಮ್ಮಲ್ಲಿ ದೇವರಿದ್ದಾನೆ, ನಾವೇ ದೇವರಲ್ಲ. ನಮ್ಮ ಶರೀರದಲ್ಲೆಲ್ಲ ದೇವರಿದ್ದಾನೆ, ಶರೀರವೇ ದೇವರಲ್ಲ. ಚೇತನರಾದ ನಮಗೂ ಅಚೇತನವಾದ ಶರೀರಕ್ಕೂ ಭಿನ್ನವಾಗಿರುವವನೇ ಜಗದ್ವಿಲಕ್ಷಣ ಎನಿಸುತ್ತಾನೆ. ಯಾವ ಜಡವೂ ನಮ್ಮನ್ನು ತಿಳಿಯದು, ಅದಕ್ಕೆ ತಿಳಿಯುವ ಜ್ಞಾನವೇ ಇಲ್ಲ. ನಾವು ಭಗವಂತನು ಕಾಣುವು, ಅವನು ತಾನೇ ಸಂಪ್ರೀತನಾಗಿ ಕಾಣಿಸಿಕೊಂಡರೆ ನಾವು ನೋಡಬಹುದು. ಇಲ್ಲಿ ಗಮನಿಸಿ, ನೋಡುವ ಜ್ಞಾನ ನಮಗಿದೆ, ನೋಡಿಸಿಕೊಳ್ಳುವ ಹಕ್ಕು ನಮ್ಮದಲ್ಲ. ಇದನ್ನು ಚೆನ್ನಾಗಿ ತಿಳಿದುಕೊಳ್ಳಿ. ನಮಗೂ ಜಡಕ್ಕೂ ಇರತಕ್ಕಂಥ ವ್ಯತ್ಯಾಸವೇನು? ಜಡದ ಮುಂದೆಯೇ ನಾವು ನಿಂತಿದ್ದರೂ ಜಡಕ್ಕೆ ನಮ್ಮ ಜ್ಞಾನ ಆಗುವುದಿಲ್ಲ.
ನಾವು ಇನ್ನೊಬ್ಬ ವ್ಯಕ್ತಿಯ ಮುಂದೆ ನಿಂತಿದ್ದಾಗ ಆ ವ್ಯಕ್ತಿಗೆ ಏನು ಬಂದಿ, ಏನು ಸಮಾಚಾರ ಎಂದು ವಿಚಾರಿಸಿಕೊಳ್ತಾನೆ. ಅದೇ ನಾವು ಕಂಬದ ಮುಂದೆ, ಕರಡಿ ಮುಂದೆ ಹೋಗಿ ನಿಂತರೆ ಅದು ನಿಮ್ಮನ್ನು ಎಂದಾದರೂ ವಿಚಾರಿಸಿಕೊಳ್ಳುತ್ತದೇನು? ಇದು ಜಡಕ್ಕೂ ಮತ್ತು ಚೇತನಕ್ಕೂ ಇರತಕ್ಕಂಥ ವ್ಯತ್ಯಾಸ. ಆದರೆ ನಾವು ಭಗವಂತನ ಮುಂದೆ ಎಲ್ಲ ಕಡೆ ಭಗವಂತ ಇದ್ದಾನೆ. ಹೇಗೆ ಜಡಕ್ಕೆ ಚೇತನವೋ ಹಾಗೆ ನಮಗೆ ಚೇತನಕ್ಕೆ ಪರಮಚೇತನ ಭಗವಂತ. ನಮಗೆ ಪರಮಚೇತನ ಕಾಣಿಸುತ್ತಿಲ್ಲ. ಹೇಗೆ ಜಡಕ್ಕೆ ನಾವು ಕಾಣಿಸುವುದಿಲ್ಲವೋ ಅಲ್ಲಿ ಜ್ಞಾನದ ಯೋಗ್ಯತೆನೇ ಇಲ್ಲ. ನಮ್ಮಲ್ಲಿ ಜ್ಞಾನದ ಯೋಗ್ಯತೆ ಇದ್ದರೂ, ಭಗವಂತ ಇದ್ದಾನೆಂಬ ಅರಿವು ಇದ್ದರೂ ನಮಗೆ ಭಗವಂತ ಕಾಣಿಸುತ್ತಿಲ್ಲ. ಇದನ್ನು ಏನಂತ ಹೆಸರು? ಜಗದ್ವಿಲಕ್ಷಣ. ಏಕೆಂದರೆ ನಾವು ಅವನ ಅಧೀನರು. ಅಂದರೆ ಅರ್ಥ ಏನು? ಭಗವಂತ ತನ್ನನ್ನು ಕಾಣಲಿ ಎಂಬ ಅಪೇಕ್ಷೆ ಅವನು ಪಟ್ಟರೆ ನಾವು ನೋಡಬಹುದು. ಇಲ್ಲದಿದ್ದರೆ ನಮ್ಮ ಜ್ಞಾನ ಉಪಯೋಗಿಸಿ, ನಮ್ಮ ಶಕ್ತಿ ಉಪಯೋಗಿಸಿ, ನಮ್ಮ ಶ್ರಮ ಉಪಯೋಗಿಸಿ ಕಾಣಲಾರೆವು. ಇದನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಇದಕ್ಕೆ ಜಗದ್ವಿಲಕ್ಷಣ ಅಂತ ಹೆಸರು. ಹೀಗೆ ನಮಗೂ ಆ ಜಡಕ್ಕೂ ವಿಲಕ್ಷಣವಿದೆ. ಚೇತನಕ್ಕೂ ಅಚೇತನಕ್ಕೂ ವಿಲಕ್ಷಣವಿದೆ. ನಮ್ಮಿಬ್ಬರಿಗೂ ಭಗವಂತನಿಗೂ ವಿಲಕ್ಷಣವಿದೆ. ಇದನ್ನು ಜಗದ್ವಿಲಕ್ಷಣ ಎಂದು ಶ್ರೀ ಪುರಂದರದಾಸರು ಹೇಳಿದ್ದಾರೆ. ಉದಾಹರಣೆಗೆ ನಮ್ಮ ದೇಶದ ರಾಜರನ್ನೇ ನಾವು ನಮ್ಮ ಮನಸ್ಸು ಇಚ್ಛೆ ಕಾಣಲಾಗಲ್ಲ. ಇನ್ನು ಸಮಸ್ತ ಜಗತ್ತಿಗೆ ರಾಜನಾದ ಭಗವಂತನ ಕಾಣಲು ಸಾಧ್ಯವೇ? ಇದನ್ನು ಸಕಲ ಸಜ್ಜನರು ಮನದಟ್ಟು ಮಾಡಿಕೊಂಡಿರಬೇಕು. ಭಕ್ತಿಯನ್ನು ಹೊರತುಪಡಿಸಿ ಯಾವ ಒತ್ತಡವೂ ಭಗವಂತನ ಸಾಧ್ಯವಿಲ್ಲ. ಇದೇ ಜಗದ್ವಿಲಕ್ಷಣ. ನೋಡಿ, ಇದು ಜಗದ್ವಿಲಕ್ಷಣ ಎಂಬ ತಾತ್ಪರ್ಯ ರೂಪವಾಗಿ ನಾವು ತಿಳ್ಕೊಂಡು ಇದನ್ನ ನಮಗೆ ಒಂದು ಮನಸ್ಸಿನಲ್ಲಿ ಒಂದು ಭ್ರಾಂತಿ, ಒಂದು ಸಂಶಯ ಬರುತ್ತೆ. ನೋಡಿ, ನಾವು ದೇವಸ್ಥಾನಕ್ಕೆ ದೇವರಿದ್ದಾನೆ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗ್ತೀವಿ. ಅಲ್ಲಿ ನೀವು ಏನು ನೋಡ್ತೀರಾ? ಒಂದು ವಿಗ್ರಹವನ್ನು ನೋಡ್ತೀರಾ. ವಿಗ್ರಹ ಹೇಗಿರುತ್ತೆ? ಜಡದಂತೆ ಇರುತ್ತೆ, ತಟಸ್ಥವಾಗಿರುತ್ತೆ ಅಂತ ಅರ್ಥ. ಎಂದಾದರೂ ಯಾರಿಗಾದರೂ ಆ ವಿಗ್ರಹವೇ ಮಾತಾಡಿಸಿತೇನು? ಆ ವಿಗ್ರಹ ಏನಾದರೂ ಹೇಳಿತೇನು? ಆದ್ದರಿಂದ ಸಾಧಾರಣ ಜನರಿಗೆ ಏನನ್ನಿಸುತ್ತೆ? ಭಗವಂತ ತಟಸ್ಥ ಲಕ್ಷಣ ಅಂದರೆ ಏನರ್ಥ? ಯಾವ ವಿಕಾರವನ್ನು ಮಾಡದೇ ಇರತಕ್ಕಂಥ ಒಂದು ಪಿಂಡ, ಅಂಡ ಅಂದರೆ ಒಂದು ಕಲ್ಲು, ಒಂದು ಮಣ್ಣು ಅಥವಾ ಮರದ ಕಟ್ಟಿಗೆಯಂತೆ ಭಗವಂತನು ಸಹ ಯಾವ ಒಂದು ನಮಗೆ ಮಾತಾಡುವುದಿಲ್ಲ, ಹೇಳುವುದಿಲ್ಲ, ನಮ್ಮ ಅಭಿಪ್ರಾಯವನ್ನು ಸೂಚಿಸುವುದಿಲ್ಲ, ನಗುವುದಿಲ್ಲ, ಅಳುವುದಿಲ್ಲ. ತಟಸ್ಥ ಲಕ್ಷಣವೇ ಬ್ರಹ್ಮನ ಲಕ್ಷಣ ಅಂತ ಹೇಳಿ ನಮ್ಮಲ್ಲಿ ಅಭಿಪ್ರಾಯ ಬಂದುಬಿಡುತ್ತೆ. ಈ ಅಭಿಪ್ರಾಯದಿಂದ ಜನರು ಒಂದು ಗಾದೆಯನ್ನೇ ಕಟ್ಟಿಬಿಟ್ಟಿದ್ದಾರೆ. ಬಹಳ ಮಾತಾಡುವ ಜನಗಳಿಗೆ ಹೇಳಿದ್ರೆ, ಏನಪ್ಪ ದೇವರಂತೆ ಸುಮ್ಮನಿರ್ತೀಯೇನು ಅಂತ. ಸುಮ್ಮನೆ ಇರುವ ವ್ಯಕ್ತಿ ದೇವರು, ತಟಸ್ಥನಾಗಿರ್ತಕ್ಕಂಥವನು ದೇವರು ಅಂತ ಹೇಳಿಕೊಂಡು ಕೆಲವರಲ್ಲಿ ಅಭಿಪ್ರಾಯವಿದೆ. ಯಾಕಂದರೆ ಅವನಲ್ಲಿ ಯಾವ ಕ್ರಿಯೆಯೂ ನಾವು ನೋಡುವುದಿಲ್ಲ. ನಾವು ಬಿಸಿನೀರು ಹಾಕಿದ್ರಿಂದ ಜನರು ಒಂದು ಗಾದೆಯನ್ನೇ ಕಟ್ಟಿಬಿಟ್ಟಿದ್ದಾರೆ. ಬಹಳ ಮಾತಾಡುವ ಜನಗಳಿಗೆ ಹೇಳಿದ್ರೆ, ಏನಪ್ಪ ದೇವರಂತೆ ಸುಮ್ಮನಿರ್ತೀಯೇನು ಅಂತ. ಸುಮ್ಮನೆ ಇರುವ ವ್ಯಕ್ತಿ ದೇವರು, ತಟಸ್ಥನಾಗಿರ್ತಕ್ಕಂಥವನು ದೇವರು ಅಂತ ಹೇಳಿಕೊಂಡು ಕೆಲವರಲ್ಲಿ ಅಭಿಪ್ರಾಯವಿದೆ. ಯಾಕಂದರೆ ಅವನಲ್ಲಿ ಯಾವ ಕ್ರಿಯೆಯೂ ನಾವು ನೋಡುವುದಿಲ್ಲ. ನಾವು ಬಿಸಿನೀರು ಹಾಕಿ ಅಭಿಷೇಕ ಮಾಡಿದ್ರು ಸುಮ್ಮನೆ ಇರ್ತಾನೆ, ತಣ್ಣೀರು ಹಾಕಿ ಮಾಡಿದ್ರು ಸುಮ್ಮನೆ ಇರ್ತಾನೆ, ಹಾಲು ಹಾಕಿದ್ರು ಸುಮ್ಮನೆ ಇರ್ತಾನೆ, ಜೇನುತುಪ್ಪ ಹಾಕಿದ್ರು ಸುಮ್ಮನೆ ಇರ್ತಾನೆ, ಸಕ್ಕರೆ ಹಾಕಿದ್ರು ನೆಕ್ಕುವುದಿಲ್ಲ, ಸುಮ್ಮನೆ ಇರುತ್ತಾನೆ. ಮತ್ತೆ ಬಾಳೆಹಣ್ಣನ್ನು ಕೊಟ್ಟರು ತಿನ್ನುವುದಿಲ್ಲ, ಸುಮ್ಮನಿರುತ್ತಾನೆ. ಇದೆಲ್ಲವನ್ನು ಕಂಡು ಜನರಿಗೆ ಏನು ಅನಿಸ್ತು? ಭಗವಂತನಿಗೆ ತಟಸ್ಥ ಲಕ್ಷಣ ಇರಬೇಕು ಅಂತ ಹೇಳಿ ಸಂಶಯ ಪಡ್ತಾರೆ. ಅದಕ್ಕೆ
ಆಚಾರ್ಯರು ಈ ಪ್ರಶ್ನೆಯನ್ನು ಎತ್ತುಕೊಂಡು ಉತ್ತರ ಹೇಳ್ತಾ ಇದ್ದಾರೆ. ಅಸ್ಯೋದ್ಭವಾದಿ ಹೇತುತ್ವಂ ಸಾಕ್ಷಾದೇವ ಸ್ವಲಕ್ಷಣಂ ಕೃಷ್ಣಜ್ಜನಚ್ಚಲಾನೇವ ಸ್ವಯಂ ಭಗವತೋ ಅಬ್ರವೀತ್. ಅಸ್ಯ ಸರ್ವಸ್ಯಾಪಿ ವಿಶ್ವೋದ್ಭವಾದಿ ಹೇತುತ್ವಂ ಬ್ರಹ್ಮಣಃ ಸ್ವಲಕ್ಷಣಮೇವ. ಸೂತ್ರಕಾರ ಭಗವತಃ ಸಾಕ್ಷಾದೇವ ಸ್ಪಷ್ಟಮೇವ ಅಬ್ರವೀತ್. ಏಕಂ ಪರಂ ಜ್ಯೋತಿಃ ಅನನ್ಯಂ ಅದ್ವಯಂ ಸಂಸ್ಥಾಪಯ ನಿತ್ಯ ನಿರಸ್ಸಕಲ್ಮಷಂ ಬ್ರಹ್ಮಕ್ಯಮಸ್ಯೋದ್ಭವಾದಿ ಹೇತುಭಿಃ ಸ್ವಲಕ್ಷಣೈಃ ಲಕ್ಷಿತಾ ಭಾವನಿವೃತಂ. ಭಾಗವತದ ಶ್ಲೋಕವನ್ನು ಭಗವಂತ ಧ್ಯಾನ ಮಾಡಿದನಲ್ಲಿ ಕೃಷ್ಣನ ಅವತಾರವಾಗಿದ್ದಾಗ ಈ ಸೃಷ್ಟಿಯಾದಿ ಕ್ರಿಯೆಗಳನ್ನು ಮಾಡ್ತಾ ಇದ್ದಾರೆ. ರಾಮ ಕೃಷ್ಣ ಅವತಾರ ಮಾಡಿದ್ದಾಗ ಏನು ಮಾಡಿದ? ಎಷ್ಟು ಸೃಷ್ಟಿಯಾದಿ ಕ್ರಿಯೆಗಳಿಗೆ ಎಲ್ಲಿ ತೋರಿಸಿದ? ಅವನು ನಮ್ಮಂತೆ ಇದ್ದನಲ್ಲ. ಆದ್ದರಿಂದ ಯಾಕೆ ನಾವು ಅವರನ್ನು ದೇವರು ಅಂತ ಹೇಳ್ತೀರಾ? ಆದ್ದರಿಂದ ದೇವರಿಗೆ ತಟಸ್ಥ ಲಕ್ಷಣವೇ ಇರೋದು ಎಂಬತಕ್ಕಂಥ ನಮ್ಮ ಬರ್ತಕ್ಕಂಥ ಕುಹಕ ಬುದ್ಧಿಗಳಿಗೆ ಉತ್ತರ ಕೊಡ್ತಾರೆ. ಭಗವಂತ ಜ್ಞಾನಿಗಳಿಗೆ ಮಾತ್ರ ತನ್ನ ಕ್ರಿಯೆಯನ್ನು ತೋರಿಸಿಕೊಳ್ಳುತ್ತಾನೆ, ಅಜ್ಞಾನಿಗಳಿಗೆ ಎಂದು ತನ್ನ ಕ್ರಿಯೆಯನ್ನು ತೋರಿಸಿಕೊಳ್ಳುವುದಿಲ್ಲ ಎಂಬುದು ಮುಖ್ಯ ತಾತ್ಪರ್ಯ. ಹಾಗಾದರೆ ಕೃಷ್ಣ ಧ್ಯಾನ ಮಾಡಿದ್ದು ಹೇಳಿದವರು ಯಾರು? ನೀವು ನೋಡಿದರೇನು ಅಂತ ಪ್ರಶ್ನೆ ಮಾಡಿದಾಗ ಆ ಕಾಲದಲ್ಲಿ ವೇದವ್ಯಾಸರು ಹೇಳಿದ್ದು. ವೇದವ್ಯಾಸರು ಯಾರು? ಅವರೇ ಶ್ರೀಕೃಷ್ಣ. ತನ್ನನ್ನು ತಾನು ಹೇಳಿಕೊಳ್ಳುವುದನ್ನು ಏನರ್ಥ? ಸ್ವತಂತ್ರ ಆದವನು ಸ್ವತಂತ್ರಕ್ಕೆಯೇ ಹೇಳಿರ್ತಾನೆ. ಅಸ್ವತಂತ್ರ ಆದವು ನಾವು ಹೇಗೆ ತಿಳಿಸಲು ಸಾಧ್ಯ? ಆದ್ದರಿಂದ ಇದೆಲ್ಲವೂ ಹೇಗೆ ಗೌಪ್ಯವಾಗಿದೆ. ಕೃಷ್ಣನು ಬ್ರಾಹ್ಮ್ಯೇ ಮುಹೂರ್ತಮುತ್ತಾಯ ವಾಯುಸ್ಪೃಶ್ಯ ಮಾಧವ ತಜ್ಜೋ ಪ್ರಸನ್ನಕರಣಂ ಆತ್ಮಾನಂ ತಮಸಪ್ಪರಂ. ಏನ್ರಿ ಕೃಷ್ಣ ಸ್ನಾನ ಮಾಡಿದ, ತರ್ಪಣ ಕೊಟ್ಟ, ಅರ್ಘ್ಯ ಕೊಟ್ಟ, ಭೋಜನ ಮಾಡಿದ, ಎಲ್ಲರನ್ನು ಕರೆದ. ಇದೆಲ್ಲವೂ ಇದೆಯಲ್ಲಪ್ಪ. ಯಾಕೆ ಅಂದರೆ ಇದೆಲ್ಲವೂ ಭಗವಂತ ಮಾಡಿರತಕ್ಕಂಥ ವಿಶೇಷವಾದ ನಾಟಕ. ಇದು ಯಾರಿಗೋಸ್ಕರವಾಗಿ? ಭಕ್ತರಿಗೆ ಮೋಹ ಭಕ್ತರಿಗೆ ವಿಶಿಷ್ಟ ಕ್ರಿಯೆ ತೋರಿಸಬೇಕು, ಆ ಭಕ್ತರಿಗೆ ಮೋಹ ಉಂಟು ಮಾಡಬೇಕು. ಆದ್ದರಿಂದ ಈ ರೀತಿಯಲ್ಲಿ ತೋರಿಸಿಕೊಟ್ಟ. ಯಾಕೆ ನೀವು ಮೋಹ ಅಂತ ಹೇಳ್ತೀರಾ? ಅದೇ ಸ್ವತಃ ಇರಬಹುದಲ್ಲ ಅಂತ ಹೇಳಿದರೆ, ಭಾಗವತದಲ್ಲಿ 11ನೇ ಸ್ಕಂದ ಉದ್ಧವ ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ನೋಡಿ. ಹೊರಗಡೆ ಒಬ್ಬ ಹಾವಾಡಿಸುವನಿದ್ದಾನೆ ಅಥವಾ ವಿವಿಧ ರೀತಿಯ ವ್ಯಾಪಾರಗಳು ಮಾಡುತ್ತಿದ್ದಾನೆ. ಕಣ್ಣು ಕಟ್ಟಿ ವಿದ್ಯೆ ಮಾಡ್ತಾರೆ. ಅವರಿಗೆ ಗೊತ್ತಿದ್ರೂ ಸಹ ಅದು ಇಲ್ಲದೇ ಲಕ್ಷಣವನ್ನು ಹೇಳಿ ಜನರನ್ನು ಮೆಚ್ಚಿಸುತ್ತಾರೆ. ಯಾಕೆ? ತಮ್ಮ ವ್ಯಾಪಾರ ಗಿಟ್ಟಿಸಬೇಕು ಅಂತ ಹೇಳಿ. ಯಾವುದೇ ಕೆಟ್ಟ ಪದಾರ್ಥವನ್ನು ಅದರ ಲಕ್ಷಣವನ್ನು ಉಬ್ಬಿಸಿ ಅಂದರೆ ಹೆಚ್ಚಿಸಿ ಹೇಳ್ತಾರೆ. ಯಾತಕ್ಕೋಸ್ಕರವಾಗಿ? ವ್ಯಾಪಾರ ಮಾಡೋಕ್ಕೋಸ್ಕರವಾಗಿ. ಅದು ಏನಂತ ಹೇಳ್ತೀರಾ? ಮೋಸ ಅಂತ ಹೇಳಿರ್ಬೇನು. ಆದರೆ ಮೋಸಕ್ಕೆ ಬಿದ್ದು ಜನರು ಅರ್ಧ ಬೆಲೆ ಸಿಕ್ತು, ಡಿಸ್ಕೌಂಟ್ ಸಿಕ್ತು, 1ಕ್ಕೆ 2 ಸಿಕ್ತು ಅಂದ ತಕ್ಷಣ ಇಲ್ಲಿ ಸಾಲಾಗಿ ನಿಂತು ಯಾಕೆ ಪಡೆದುಕೊಳ್ಳುತ್ತಾರೆ? ಇದೇ ಜನರ, ಅಜ್ಞ ಜನರ, ತಾಮಸ ಜನರ, ರಾಜಸ ಜೀವರ ಪ್ರವೃತ್ತಿ. ಈ ಪ್ರವೃತ್ತಿನ ಬಹಿರಂಗಪಡಿಸುವುದೇ ಆ ವ್ಯಾಪಾರಸ್ಥರ ಏನು ಒಂದು ಬುದ್ಧಿಶಕ್ತಿ. ಆ ಬುದ್ಧಿಶಕ್ತಿಯಿಂದ ಅವರು ಬದುಕಿರೋದು. ಆ ಬುದ್ಧಿಶಕ್ತಿ ಇರೋದ್ರಿಂದಲೇ ವ್ಯಾಪಾರ ನಡೆಯುತ್ತಿರುವುದು. ಹೀಗೆ 100ಕ್ಕೆ 99 ಜನ ತಮ್ಮ ಬುದ್ಧಿಶಕ್ತಿಯಿಂದ ಒಬ್ಬ ವ್ಯಕ್ತಿ 99 ಜನರನ್ನು ಆಳುತ್ತಿದ್ದಾನೆ ಪ್ರಪಂಚದಲ್ಲಿ. ಇದನ್ನು ನಾವು ಅರ್ಥಕೊಳ್ತೇವೆ. ಭಗವಂತ ಎಂಥ ಬುದ್ಧಿವಂತ! ಎಲ್ಲರನ್ನೂ ಒಂದೇ ತಟ್ಟಿಗೆ, ಯಾರ ಜ್ಞಾನಿಗಳು ಅಜ್ಞಾನಿಗಳನ್ನು ಒಂದೇ ರೀತಿಯಲ್ಲಿ ಕಾಣಲು ಸಾಧ್ಯವ? ಅವರವರ ಯೋಗ್ಯತಾನುಸಾರ ಅವರಿಗೆ ಫಲವನ್ನು ಕೊಡಬೇಕಲ್ಲ. ಆದ್ದರಿಂದ ಅಜ್ಞಾನಿಗಳಿಗೆ ಅಜ್ಞಾನ ರೀತಿಯೇ ಅವನು ನಾಟನೆ ಮಾಡಲೇಬೇಕಲ್ಲ. ಅದನ್ನು ಮಾಡಿ ತೋರಿಸುತ್ತಾನೆ ಅಂತ ಯಾಕೆ ತಿಳಿಯೋದಿಲ್ಲ? ಈ ರೀತಿಯಲ್ಲಿ ತಿಳ್ಕೊಳ್ಬೇಕು. ಇದೆಲ್ಲ ಹೇಳಬೇಕು ಅಂತ ನಿಮಗೆ ಯಾಕಪ್ಪ ನಿಮಗೆ ಬರುತ್ತೆ ಅಂತ ಹೇಳಿದ್ರೆ, ಭಗವಂತನ ವೈಲಕ್ಷಣ್ಯ. ನಾವು
ನಮ್ಮಂತೆ ನಾವು ಚಿಂತನೆ ಮಾಡ್ತೀವಿ. ಆದರೆ ಭಗವಂತ ಸ್ವತಂತ್ರವಾದ ವ್ಯಕ್ತಿ. ಅವನಿಗೆ ಹೀಗೆ ಮಾಡಬೇಕು, ಹಾಗೆ ಮಾಡಬಾರದು ಎಂಬಂತ ಅಂಕುಶ ಹಾಕುವವರು ಯಾರು? ಭಗವಂತನ ಲಕ್ಷಣ ಏನು? ಅಥೋ ಜೀವೈಕ್ಯಮಪಿ ಚ ನಿರಾಶಕ್ತಿ ಜಗದ್ಗುರು ಲಕ್ಷಣಂ ಹಿ ಸಜಾತೀಯ ವಿಜಾತೀಯ ವ್ಯಾವೃಚ್ಛೇದಾರ್ಥ ಭವತಿ ತಥಾಹ ಸಮಾನ ಅಸಮಾನ ಜಾತೀಶ ವ್ಯವಚ್ಛೇದೋ ವಾ ಲಕ್ಷಣಾರ್ಥಃ ಇತಿ. ಯಥಾ ಚ ಅನೇನ ಲಕ್ಷಣೇನ ಸಜಾತೀಯ ಜೀವಾತ್ ವಿಜಾತೀಯ ಜಡತ್ವಾತ್ ಬ್ರಹ್ಮ ವ್ಯಾವರ್ತಿತಂ ಸೂತ್ರಕಾರೇಣ. ಜಡಕ್ಕೂ ವಿಲಕ್ಷಣ, ಚೇತನಕ್ಕೂ ವಿಲಕ್ಷಣವಾದ ವಿಶಿಷ್ಟವಾದ ಕ್ರಿಯೆ ಮಾಡುವನು ಭಗವಂತ. ಒಬ್ಬ ಹುಚ್ಚರು, ಬುದ್ಧಿ ಇಲ್ಲಿರ್ತಕ್ಕಂಥ ಅವರ ಜೀವರು ಅವರಂತೆ ಮಾಡಿದ್ರೆ ದೇವರು ಹೇಗೆ ಅನಿಸಿಕೊಳ್ಳುತ್ತಾನೆ? ನಮಗೆ ತಿಳಿಯಲಿಲ್ಲ, ಆದ್ದರಿಂದ ಇನ್ನೊಬ್ಬರನ್ನು ಪ್ರೀತಿಸುತ್ತೇವೆ ಅಥವಾ ದ್ವೇಷಿಸುತ್ತೇವೆ. ಭಗವಂತನಿಗೆ ಪ್ರೀತಿಯೂ ಇಲ್ಲ, ದ್ವೇಷವೂ ಇಲ್ಲ. ಆಯಾ ಜೀವರ ಯೋಗ್ಯತಾನುಸಾರ ಅವರಿಗೆ ಜ್ಞಾನವನ್ನು, ಅಜ್ಞಾನವನ್ನು, ಬಂಧವನ್ನು, ಮೋಕ್ಷವನ್ನು ಕೊಡತಕ್ಕಂಥವನು. ಆದ್ದರಿಂದ ಅದೇ ರೀತಿಯ ವಿವಿಧ ಕ್ರಿಯೆಯನ್ನು ಮಾಡತಕ್ಕಂಥವನು. ಶಿಕ್ಷಿಸುವನು ಯಾವ ಹೇಗೆ ಜೈಲು ವಾಸದಲ್ಲಿ ಶಿಕ್ಷಣೆ ಕೊಡ್ತಾನೆ, ಕೊಡ್ತಕ್ಕಂಥ ಜೀವನು ಶಿಕ್ಷೆ ಕೊಡುವನು ಜೀವ, ಶಿಕ್ಷೆ ಕೊಡಿಸಿಕೊಳ್ಳುವನು ಜೀವ. ಯಾಕೆ ಒಬ್ಬನಲ್ಲಿ ಒಂದು ಅಧಿಕಾರ ಶಿಕ್ಷೆ ಕೊಡುವ, ಶಿಕ್ಷೆ ನೀಡುವ? ಈ ಅಧಿಕಾರಿಗೆ ಹೇಗೆ ನೋಡಿದಿರಿ? ಧರ್ಮದ ಶೀಲತೆಯಿಂದ, ಧರ್ಮದ ಒಂದು ಕಟ್ಟುಪಾಡಿನಿಂದ ಈ ಕಾರ್ಯ ನಡೆದಿದೆ. ಈ ಧರ್ಮ ಎಂಬತಕ್ಕಂಥದ್ದು ಯಾವುದು? ಧರ್ಮ ಎಂಬುದು ಭಗವಂತನ ಹೆಸರು. ಆ ಭಗವಂತ ಒಬ್ಬನಲ್ಲಿ ನಿಂತು ಶಿಕ್ಷೆಯನ್ನು ಕೊಡಿಸುತ್ತಾನೆ, ಒಬ್ಬನಲ್ಲಿ ನಿಂತು ಶಿಕ್ಷೆಯನ್ನು ಕೊಡಿಸುತ್ತಾನೆ. ಅವನು ಶಿಕ್ಷೆಯನ್ನು ತಗೊಳ್ಳುತ್ತಾನೆ. ಅದು ತಗೊಂಡ್ರು ಸಹ ಅದರ ಫಲ ಅಂದರೆ ಸುಖ ಅಥವಾ ದುಃಖ ಯಾರಿಗೆ? ಆ ಜೀವರಿಗೆ. ಭಗವಂತನಿಗೆ ಇದಾಗುವುದು ಆಗುವುದಿಲ್ಲ. ಆಗುವುದಿಲ್ಲ ಅಂತ ಯಾಕೆ ಹೇಳ್ತೀರಾ? ಭಗವಂತನ ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಎಲ್ಲವನ್ನು ಭಗವಂತನ ಮಾಡುವುದು. ಒಬ್ಬರಲ್ಲಿ ಸೃಷ್ಟಿ, ಇನ್ನೊಬ್ಬರ ಲಯ. ಒಬ್ಬರ ಬಂಧ, ಅಜ್ಞಾನ ಹುಟ್ಟಿಸುವ ಭಗವಂತ. ಆದ್ದರಿಂದ ಜಗದ್ವಿಲಕ್ಷಣತ್ವ ಹೇಗೆ? ಹಿತಕ್ರಿಯಾದಿ ದೇಶಂ ಚ ವಕ್ಷ ಏವ ಸ್ವಯಂ ಪ್ರಭುಃ. ಯದ್ಯಪಿ ಪರೇಣಾಪಿ ಜೀವಸ್ಯ ಲಕ್ಷಣ ವ್ಯಾವರ್ತತ್ವಂ ಅಂಗೀಕೃತಮೇವ ಯತಃ ಸರ್ವಜ್ಞಂ ಸರ್ವಶಕ್ತಿಃ ವಿಹಾಯಂ ಅನ್ಯತಃ ಪರಕಲ್ಪಿತ ಪ್ರಧಾನಾದೇಹೇ ಚೇತನತ್ವ ಅಚೇತನತ್ವಾಪಿ ಪರಿಚಿತ್ವ ಜ್ಞಾನ ಕ್ರಿಯಾಶಕ್ತೇಃ ಸಂಸಾರಿಣಃ ಹಿರಣ್ಯಗರ್ಭಾದುತ್ಪತ್ತ್ಯಾದಿ ನ ಸಂಭವತಿ ಚ ಶಕ್ಯತೆ ಇತಿ ತಥಾಪಿ ನ್ಯಾಯೇನ ಉತ್ಪಾದಿತಮಿದಂ ಉಕ್ತಮಿತಿ. ಹಿತಕ್ರಿಯಾದಿದೇಶಾಂ ಚ ವಕ್ಷಮೇವ ಸ್ವಯಂ ಪ್ರಭುಃ. ಭಗವಂತ ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಬಂಧ, ಮೋಕ್ಷ ಎಲ್ಲವನ್ನೂ ತಾನೇ ನಡೆಸುವನಾದ್ದರಿಂದ ಇದಾವುದು ಸೃಷ್ಟಿ ಮಾಡತಕ್ಕಂಥ ಗುಟ್ಟು ಯಾವ ಜೀವರಿಗೂ ತಿಳಿಯುವುದಿಲ್ಲ. ಲಯ ಮಾಡುವ ಗುಟ್ಟು ಯಾರಿಗೂ ತಿಳಿಯುವುದಿಲ್ಲ. ಸ್ಥಿತಿ ಮಾಡುವ ಗುಟ್ಟು ಯಾರಿಗೂ ತಿಳಿಯುವುದಿಲ್ಲ. ನಿಯಮನ ಮಾಡುವ ಗುಟ್ಟು ಯಾರಿಗೂ ತಿಳಿಯುವುದಿಲ್ಲ. ಇದೇ ಬ್ರಹ್ಮನ ವಿಶೇಷವಾದ ಲಕ್ಷಣ. ಯಾಕ್ರಿ? ಇದು ಜಗದ್ವಿಲಕ್ಷಣ. ನಾವು ಒಂದು ಹಾಲನ್ನು ಕರೆಯುವುದು ನಮಗೆ ಗೊತ್ತು. ಭಗವಂತ ಏನೂ ಶ್ರಮವಿಲ್ಲದೆ ಹಾಲು ಕರೆಯುವ ವಿದ್ಯೆ ಅವನಿಗೂ ಗೊತ್ತು. ಸಂಕಲ್ಪದಿಂದಲೇ ಹಾಲು ಕರೀತಾನೆ, ಹಾಲು ಕುಡಿಸುತ್ತಾನೆ. ಹೇಗೆ ಸಾಧ್ಯ? ಭಗವಂತನ ವಿಶೇಷ ಸೃಷ್ಟಿ ಕಾರ್ಯ, ಭಗವಂತನ ವಿಶೇಷ ನಿಯಮನ ಕಾರ್ಯ. ಇದನ್ನು ನಾವು ಪುರಂದಾಸರು ಹೇಳ್ತಾರೆ ಜಗದ್ವಿಲಕ್ಷಣ. ನಮ್ಮ ಕಾರ್ಯಕ್ಕೆ ವಿಲಕ್ಷಣವಾಗಿ ಇರತಕ್ಕಂಥದ್ದು ಭಗವಂತನ ಕಾರ್ಯಗಳು.
ಜಡದ ಕಾರ್ಯಕ್ಕಿಂತ ಅತ್ಯಂತ ವಿಲಕ್ಷಣವಾದದ್ದು ಜೀವರ ಕಾರ್ಯ, ಜೀವನಕ್ಕಿಂತ ವಿಲಕ್ಷಣವಾದದ್ದು ಭಗವಂತನ ಕಾರ್ಯ. ಆದ್ದರಿಂದ ಭಗವಂತನ ಹೆಸರು ಏನಾಯಿತು? ಜಗದ್ವಿಲಕ್ಷಣ. ಅತ್ಯಂತ ಸೊಗಸಾಗಿ ಶ್ರೀ ಪುರಂದರದಾಸರು ಜಗಜ್ಜನ್ಮಾದ್ಯಸೇತ ಎಂಬತಕ್ಕಂಥದ್ರಲ್ಲಿ ಬಂದಿರತಕ್ಕಂಥ ವಾದಿಗಳ ಸಂಶಯಗಳನ್ನು ಹಿಡಿದು ಅದಕ್ಕೆ ಉತ್ತರ ರೂಪವಾಗಿ ಕೊಟ್ಟಿರತಕ್ಕಂಥ ದಿವ್ಯ ಸಂದೇಶ, ದಿವ್ಯ ಲಕ್ಷಣ, ಭಗವಂತನ ಸ್ವಲಕ್ಷಣವಾದದ್ದು ಯಾವುದು? ಜಗದ್ವಿಲಕ್ಷಣ. ಈ ರೀತಿಯಲ್ಲಿ ಶ್ರೀ ಪುರಂದರದಾಸರು ಅನುಗ್ರಹಿಸಿ ನಮಗೆ ಪರಮಾನಂದವನ್ನು ಉಂಟು ಮಾಡುತ್ತಾ ಇದ್ದಾರೆ. ಆದ್ದರಿಂದ ಶ್ರೀ ಪುರಂದರದಾಸರಿಗೆ ಭೂಯಿಷ್ಟಾಂತೆ ಉಕ್ತಿಂ ವಿಧೇಮ, ಭೂಯಿಷ್ಟಾಂತೆ ನಮ ಉಕ್ತಿಂ ವಿಧೇಮ ಎಂದು ಹೇಳಿ ವಿನಮ್ರವಾಗಿ ಭಗವಂತನಲ್ಲಿ ಶರಣ ಹೋಗೋಣ. ತನ್ಮೂಲಕ ಶ್ರೀ ಪುರಂದರದಾಸರ ಅನುಗ್ರಹ ಸಂಪಾದನೆ ಮಾಡಿ ಭಗವಂತನ ಅನುಗ್ರಹವನ್ನು ಯಾಚಿಸೋಣ ಎಂಬಲ್ಲಿ ಜಗದ್ವಿಲಕ್ಷಣ ಎಂಬ ಚಿಂತನೆ ಮುಗಿಯುತ್ತೆ. ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತ ಕರೆತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.